श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಮಹಾಭಾರತದ 3 ರೀತಿಯಾದಂತಹ ಅರ್ಥಗಳ ವಿಭಾಗ ಅಂತದನ್ನ ತಿಳಿಸಿ ಅವುಗಳ ವಿವರಣೆಯನ್ನ ಕೊಟ್ಟು, ಮೊನ್ನೆ ತಿಳಿದಂತೆ ಇಂತಹ ಮಹಾಭಾರತ ಇದು ಅಧ್ಯಾತ್ಮನಿಷ್ಠವಾದದ್ದು. ಇಡೀ ಮಹಾಭಾರತ ಅಧ್ಯಾತ್ಮನಿಷ್ಠವಾದದ್ದು. ಅದಕ್ಕಾಗಿ ಇಂತಹ ಮಹಾಭಾರತವನ್ನ ಯಾವ ಮನುಷ್ಯರು ಕೂಡ ತಿಳಿದುಕೊಳ್ಳಿಕ್ಕೆ ಅಷ್ಟು ಸರಳವಾದದ್ದಲ್ಲ, ದುರ್ವಿಜ್ಞೇಯ ಅಂತ ಹೇಳಿದ್ದು. ಯಾವ ಮನುಷ್ಯರಿಂದಲೂ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಈ ಮಹಾಭಾರತವನ್ನ. ಅಷ್ಟೇ ಅಲ್ಲ, ದೇವೈರಪಿ ಅಂತ ಹೇಳಿದ್ದು. ಸುರೈರಪಿ, ದೇವತೆಗಳಿಂದಲೂ ಕೂಡ ಈ ಮಹಾಭಾರತವನ್ನ ಸರಳವಾಗಿ ತಿಳಿದುಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹಿಂದೆ 146ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಹಾಗಾದರೆ ಇಂತಹ ಮಹಾಭಾರತವನ್ನ ಯಾರು ಸರಿಯಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ಅದನ್ನ ಉದಾಹರಣೆ ಮಾಡ್ತಾರೆ. ಅಂದ್ರೆ ಉಳ್ಕಿದವರು ಎಲ್ಲ ಮನುಷ್ಯರು, ಅನೇಕ ಎಲ್ಲ ದೇವತೆಗಳು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನೇ ಸ್ಪಷ್ಟ ಮಾಡುವಂತಹ ಒಂದು ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ತದೇವ ಪ್ರಕಟಯತಿ, ಅದನ್ನೇ ಪ್ರಕಟಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಮನುಷ್ಯರಿಂದಲೂ ದೇವತೆಗಳಿಂದಲೂ ದುರ್ವಿಜ್ಞೇಯ ಈ ಮಹಾಭಾರತ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 147ನೇ ಶ್ಲೋಕ. ಸ್ವಯಂ ವ್ಯಾಸೋ ಹಿ ತದ್ವೇದ ಬ್ರಹ್ಮಾ ವಾ ತತ್ಪ್ರಸಾದತಃ ತಥಾಪಿ ವಿಷ್ಣು ಪರತಾ ಭಾರತೆ ಸಾರಸಂಗ್ರಹಃ. ಸ್ವಯಂ ವ್ಯಾಸೋ ಹಿ ತದ್ವೇದ ಬ್ರಹ್ಮಾ ವಾ ತತ್ಪ್ರಸಾದತಃ ತಥಾಪಿ ವಿಷ್ಣು ಪರತಾ ಭಾರತೆ ಸಾರಸಂಗ್ರಹಃ ಎಂಬುದಾಗಿ 147ನೇ ಶ್ಲೋಕ. ಪದವಿಭಾಗ. ಸ್ವಯಂ ವ್ಯಾಸಃ ಹಿ ತತ್ ವೇದ ಬ್ರಹ್ಮ ವಾ ತತ್ಪ್ರಸಾದತಃ ತಥಾಪಿ, ತಥಾ ಅಥವಾ ಅಪಿ ಹಿಂಗಾಗಿ ಬಿಡಿಸ್ಕೊಳ್ಬಹುದು. ತಥಾಪಿ ಒಂದೇ ಶಬ್ದ ಅಂತ ಇಟ್ಕೊಳ್ಬಹುದು. ವಿಷ್ಣು ಪರತ ಭಾರತೆ
ಸಾರ ಸಂಗ್ರಹ ಎಂಬುದಾಗಿ ಪದವಿಭಾಗ. ನೋಡಿ, ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು, ಇಂತಹ ಮಹಾಭಾರತ ಅಧ್ಯಾತ್ಮನಿಷ್ಠವಾದಂತಹ ಇಡೀ ಮಹಾಭಾರತವನ್ನ ಯಾರು ಸಂಪೂರ್ಣವಾಗಿ ಸರಿಯಾಗಿ ತಿಳಿದುಕೊಳ್ತಾರೆ ಅಂದ್ರೆ ಸ್ವಯಂ ವ್ಯಾಸೋ ಹಿ ತದ್ವೇದ. ಸ್ವಯಂ ವ್ಯಾಸ, ಸ್ವಯಂ ತಾಮೇ ಅಂತರ್ಥ, ಸ್ವಯಂ ಅಂದ್ರೆ ತಾನು ಅಂತರ್ಥ. ಅಂದ್ರೆ ಎಷ್ಟು ಹೇಳಬಹುದಾಗಿತ್ತಲ್ಲ, ಬರೀ ವ್ಯಾಸ ವೇದವ್ಯಾಸ ದೇವರು ಅಂತ ಹೇಳಬಹುದಾಗಿತ್ತು. ಶ್ಲೋಕದಲ್ಲಿ ಸ್ವಯಂ ವ್ಯಾಸ ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ತಾನೇ ತಾನೇ ತಿಳಿದುಕೊಂಡಿದ್ದಾನೆ ಅಂದ್ರೆ ಏನರ್ಥ? ಆ ವೇದವ್ಯಾಸ ದೇವರೇ ಗ್ರಂಥ ರಚನೆ ಮಾಡಿದ್ದು ಅಂತ ಅರ್ಥ. ರಚನೆ ಮಾಡಿದ್ದು ಅವರೇ, ಅವರೇ ತಾವೇ ಇದನ್ನ ಸರಿಯಾಗಿ ತಿಳಿದುಕೊಂಡಿದ್ದಾರೆ. ಯಾರು ರಚನೆ ಮಾಡಿದ್ದಾರೋ ಅವರೇ ಇದನ್ನ ತಿಳಿದುಕೊಂಡಿದ್ದಾರೆ ಸರಿಯಾಗಿ. ಸ್ವಯಂ ವ್ಯಾಸ ಹಿ ತತ್ ವೇದ. ತತ್ ಅಂದ್ರೆ ಮಹಾಭಾರತ ಅಂತರ್ಥ. ಮಹಾಭಾರತವನ್ನ ಸಂಪೂರ್ಣವಾಗಿ ಅನೇಕ ಅರ್ಥಗಳನ್ನ ಸಂಪೂರ್ಣವಾಗಿ ವೇದವ್ಯಾಸ ದೇವರು ತಿಳಿದುಕೊಂಡಿದ್ದಾರೆ. ಅವರು ರಚನೆ ಮಾಡಿರ್ತಾರೆ, ಅವರು ತಿಳಿದುಕೊಳ್ಳುತ್ತಾರೆ, ಅದಾಯ್ತು. ಮತ್ತೆ ಇನ್ಯಾರು ತಿಳಿದುಕೊಂಡಿದ್ದಾರೆ ಅಂದ್ರೆ ಬ್ರಹ್ಮಾವ ತತ್ಪ್ರಸಾದತಃ. ಬ್ರಹ್ಮಾವಾಪಿ, ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಕೂಡ ತತ್ಪ್ರಸಾದತಃ ತದ್ವೇದ ಅಂತ ಇಟ್ಕೋಬೇಕು. ಮತ್ತೊಂದು ಬಾರಿ ತದ್ವೇದ ಅಂತ ಹಿಂದೆ ಬಂದಿದೆ, ವ್ಯಾಸೋ ತದ್ವೇದ ಅಂತಿದೆ. ಇಲ್ಲಿ ಬ್ರಹ್ಮಾವ ತತ್ಪ್ರಸಾದತಃ ತದ್ವೇದ. ಬ್ರಹ್ಮದೇವರು ಕೂಡ ತತ್ಪ್ರಸಾದತಃ, ಭಗವಂತನ ಆ ವೇದವ್ಯಾಸ ದೇವರ ಅನುಗ್ರಹದಿಂದ, ತಸ್ಯ ಪ್ರಸಾದ ತತ್ಪ್ರಸಾದ ತಸ್ಯ ತತ್ಪ್ರಸಾದತಃ, ತಸ್ಮಾತ್ ಆ ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ ಬ್ರಹ್ಮದೇವರು ಕೂಡ ಆ ಮಹಾಭಾರತವನ್ನ, ಮಹಾಭಾರತದ ಅನೇಕ ಅರ್ಥಗಳನ್ನ ಆ ಬ್ರಹ್ಮದೇವರು ತಿಳಿದುಕೊಂಡಿದ್ದಾರೆ. ಅದನ್ನ ಹೇಳ್ತಾರೆ ಇಲ್ಲಿ, ಬ್ರಹ್ಮಣಸ್ತು ತತ್ ಪ್ರಸಾದತಃ ಇತಿ ಅಧಿಕಂ. ಬ್ರಹ್ಮದೇವರಾದರೂ ಕೂಡ ಅಧಿಕವಾಗಿ, ಬಹಳವಾಗಿ ಆ ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ ತಿಳಿದುಕೊಂಡಿದ್ದಾರೆ. ಇಷ್ಟೇ ಹೇಳಿದ್ದಿಲ್ಲಿ ಈ ಶ್ಲೋಕದಲ್ಲಿ. ಒಂದು ವೇದವ್ಯಾಸ ದೇವರು ತಿಳಿದುಕೊಂಡದ್ದು, ಎರಡನೆಯದಾಗಿ ಚತುರ್ಮುಖ ಬ್ರಹ್ಮದೇವರು ಇದನ್ನ ತಿಳಿದುಕೊಂಡದ್ದು ಅಂತ. ಇದರರ್ಥ ಚತುರ್ಮುಖ ಬ್ರಹ್ಮದೇವರು ತಿಳಿದುಕೊಂಡಿದ್ದಾರೆ ಅಂದ್ರೆ ವಾಯುದೇವರ ಚತುರ್ಮುಖ ಬ್ರಹ್ಮದೇವರಾಗ್ತಾ ಇದ್ದುದರಿಂದಾಗಿ ವಾಯುದೇವರು ಕೂಡ ಸಂಪೂರ್ಣವಾಗಿ ಮಹಾಭಾರತವನ್ನ ತಿಳಿದುಕೊಂಡಿದ್ದಾರೆ ಅಂತ ಅರ್ಥ, ಅನೇಕ ಅರ್ಥಗಳನ್ನ. ಮತ್ತು ಸರಸ್ವತೀ ದೇವಿ, ಭಾರತೀ ದೇವಿ ಇವರು ಕೂಡ ಮಹಾಭಾರತವನ್ನ ಸರಿಯಾಗಿ ಅನೇಕ ಅರ್ಥಗಳನ್ನ, ಎಲ್ಲ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದಾರೆ ಅಂತ ಇಷ್ಟ ಆಯ್ತು. ಹಾಗಾದರೆ ಇಷ್ಟೇ, ಇವರೇ ಇಷ್ಟೇ ತಿಳಿದುಕೊಂಡದ್ದು. ಇನ್ಯಾರೂ ಕೂಡ ಮಹಾಭಾರತವನ್ನ ಸಂಪೂರ್ಣವಾಗಿ ಎಲ್ಲ ಅರ್ಥಗಳನ್ನ ಯಾರೂ ಕೂಡ ತಿಳಿದುಕೊಂಡಿಲ್ಲ. ಮನುಷ್ಯರಿಂದಲೂ ದುರ್ವಿಜ್ಞೇಯ, ಅಷ್ಟೇ ಅಲ್ಲ ದೇವತೆಗಳಿಂದಲೂ ಕೂಡ ದುರ್ವಿಜ್ಞೇಯ ಅಂತ ಹೇಳಿದ್ದು. ಹಾಗಾದರೆ ಅದಕ್ಕೆ ಮುಂದಿನ ವಾಕ್ಯಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಸರ್ವೈಹಿ ದುರ್ಜ್ಞೇಯಂ ಚೇತ್ ಮನುಷ್ಯಾಣಾಂ ಭಾರತ ಅಧ್ಯಯನಂ ವ್ಯರ್ಥಂ ಇತ್ಯತಃ ಆಹ. ಅಲ್ಲ, ಎಲ್ಲರಿಂದಲೂ ದುರ್ವಿಜ್ಞೇಯ ಈ ಮಹಾಭಾರತ ಅಂದ್ರೆ ಮನುಷ್ಯರಿಂದಲೂ ದುರ್ವಿಜ್ಞೇಯ, ಅಂದ್ರೆ ಮನುಷ್ಯರಿಗೂ ಅರ್ಥವಾಗೋದಿಲ್ಲ ಇದು ಅಂತ ಹೇಳದಂತೆ ಆಯ್ತು. ಹಾಗೆ ಹೇಳ್ಬಿಟ್ರೆ ಮನುಷ್ಯಾಣಾಂ ಭಾರತ ಅಧ್ಯಯನಂ ವ್ಯರ್ಥಂ ಇತ್ಯತಃ ಆಹ. ಹಾಗಾದ್ರೆ ಮನುಷ್ಯರಿಗೂ ದುರ್ವಿಜ್ಞೇಯ, ಮನುಷ್ಯರಿಗೂ ತಿಳಿಯೋದಿಲ್ಲ ಇದು ಅಂತ ಹೇಳಿದ ಮೇಲೆ, ಮಹಾಭಾರತ ಆ ರೀತಿಯಾಗಿ ವಿಚಾರವನ್ನ ತಿಳಿಸಿಕೊಟ್ಟಾದ ಮೇಲೆ ಮತ್ತೆ ಅಧ್ಯಯನ ಮಾಡ್ತೇವೆ. ಅಧ್ಯಯನ ಮಾಡೋದು ಅಂದ್ರೆ ಇದು ಸರಿಯಲ್ಲ. ಇದು ಯಾಕೆ ಅಂದ್ರೆ ಅಧ್ಯಯನ ಮಾಡೋದು ಇದಕ್ಕೆ ಅರ್ಥವನ್ನು ಮಾಡಿಕೊಳ್ಳೋದಕ್ಕಾಗಿ ಅಧ್ಯಯನವನ್ನ ಮಾಡೋದು. ಈ ಮಹಾಭಾರತ ದುರ್ವಿಜ್ಞೇಯ, ಅರ್ಥನೇ ಆಗೋದಿಲ್ಲ, ಇದು ತಿಳಿಯೋದೇ ಇಲ್ಲ ಅಂತ ಹೇಳಿದ್ ಬಿಟ್ರೆ ಹಾಗಾದ್ರೆ ಓದ್ಲಿಕ್ಕೆ ಹೋಗೋದೇ ವ್ಯರ್ಥ. ಅದು ಸುಮ್ಮನೆ, ಅದು ತಿಳಿಯೋದಿಲ್ಲ ಅಂದ್ರೆ ಸುಮ್ಮನೆ ಓದ್ತೇವೆ ಅಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ಆ ರೀತಿಯಾಗಿ ಕಾಲವನ್ನ ಹರಣ ಮಾಡಿದಂತೆ, ವ್ಯರ್ಥವಾಗಿ ಅದನ್ನ ಸಮಯವನ್ನ ಹಾಳು ಮಾಡಿದಂತೆ ಅಂತ ಆಗಬೇಕಾಗ್ತದೆ. ದುರ್ವಿಜ್ಞೇಯ, ಎಲ್ಲರಿಗೂ ದುರ್ವಿಜ್ಞೇಯ, ಮನುಷ್ಯರಿಗೂ ದುರ್ವಿಜ್ಞೇಯ ಅಂತ ಹೇಳೋದಾದರೆ ಮನುಷ್ಯರು ಮಹಾಭಾರತವನ್ನ ಓದೋದೇನಿದಿಲ್ಲ, ಇದು ವ್ಯರ್ಥ ಅಂತ ಈ ರೀತಿಯಾಗಿ ಆಕ್ಷೇಪ. ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ತಥಾಪೀತಿ, ತಥಾಪಿ ಮುಂದಿನ ಪಾದಗಳು
ಇದೇ ಶ್ಲೋಕದ್ದು. ತಥಾಪಿ ವಿಷ್ಣು ಪರತ ಭಾರತೆ ಸಾರ ಸಂಗ್ರಹ ಹೇಳ್ತಾರೆ. ಯದ್ಯಪಿ ದುರ್ಜ್ಞೇಯಂ ತಥಾಪಿ, ನಿಜವಾಗಿ ಯದ್ಯಪಿ ಮನುಷ್ಯರಿಗೂ ದುರ್ವಿಜ್ಞೇಯನೇ ಇದು ಮಹಾಭಾರತ. ಆದರೂ ಹಂಗನ್ಬಿಟ್ರೆ ಓದೋದೇ ವ್ಯರ್ಥ ಅಂತಂತೀವಿ ಅಂದ್ರೆ ಹಾಗನ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ತಥಾಪಿ ಹಾಗಿದ್ರೂ ಕೂಡ ಮನುಷ್ಯರಿಂದ ದುರ್ವಿಜ್ಞೇಯ ಅಂತ ಹೇಳಿದರೂ ಕೂಡ, ತಥಾಪಿ ಹಂಗ ಹೇಳಿದರೂ ಕೂಡ, ಮನುಷ್ಯರಿಗೆ ಅರ್ಥ ಆಗಂಗಿಲ್ಲ ಅಂತ ಹೇಳಿದ್ರು ಕೂಡ ಆದ್ರೂ ಅಧ್ಯಯನ ಮಾಡಬೇಕು. ಯಾಕೆ ಅಧ್ಯಯನ ಮಾಡಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಮನುಷ್ಯೈರಪಿ ಭಾರತೆ ವಿಷ್ಣು ಪರತ ಯಾ ಸಹ ಸಾರಸ್ಯ ಅರ್ಥಸಾರಸ್ಯ ಸಂಗ್ರಹ ಏಕೀಕರಣಂ. ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ತಥಾಪಿ ವಿಷ್ಣು ಪರತ ಭಾರತೆ ಸರ್ವ ಸಂಗ್ರಹ. ಆದ್ರೂ ಮನುಷ್ಯರು ಓದಬೇಕು. ಇದನ್ನ ಯಾಕೆ ಓದಬೇಕು ಅಂತಂದ್ರೆ, ಅರ್ಥನೇ ಆಗಂಗಿಲ್ಲ ಅಂದ್ರೆ ಯಾಕೆ ಓದಬೇಕು ಅಂತಂದ್ರೆ ಓದಬೇಕು. ಯಾಕೆ ಅಂದ್ರೆ ಭಾರತೆ ವಿಷ್ಣು ಪರತ ಸಾರ ಸಂಗ್ರಹ. ಮಹಾಭಾರತದಲ್ಲಿ ವಿಷ್ಣು ಪರತ ಅಂದ್ರೆ ವಿಷ್ಣು ಸರ್ವೋತ್ತಮತ್ವವೇ ಇದು ಸಾರ ಸಂಗ್ರಹ. ಇದೇ ಒಂದು ಆ ಇಡೀ ಮಹಾಭಾರತ ಇಡೀ ಗ್ರಂಥದಿಂದ ಬರುವಂತಹ ಅರ್ಥ, ಹೇಳುವಂತಹ ಉದ್ದೇಶ ಏನು ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನೇ ತಿಳಿಸಿಕೊಡ್ತಾ ಇದ್ದದ್ದು. ಇದನ್ನ ತಿಳಿದುಕೊಳ್ಳಬಹುದು. ಭಗವಂತನೇ ವಿಷ್ಣುವೇನೆ ಸರ್ವೋತ್ತಮ, ಎಲ್ಲರಿಗಿಂತಲೂ ಕೂಡ ಉತ್ತಮ ಅಂತ ಈ ಒಂದು ಇಡೀ ಸಾರ ಸಂಗ್ರಹವನ್ನ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಈ ಒಂದು ಉದ್ದೇಶದಿಂದಾಗಿ ಮಹಾಭಾರತವನ್ನ ಮನುಷ್ಯರು ಕೂಡ ಅಧ್ಯಯನ ಮಾಡಲೇಬೇಕು. ಎಲ್ಲ ಅರ್ಥಗಳು ತಿಳಿಯೋದು ಬೇಡ, ಎಲ್ಲ ಅರ್ಥಗಳು ತಿಳಿಯೋದಿಲ್ಲ. ತಿಳಿಯದೇ ಹೋದರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಕೆಲವು ಅರ್ಥಗಳು ಅರ್ಥ ಆಗಿ ಆಗ್ತದೆ ಅಷ್ಟು. ಹೀಗಾಗಿ ಮುಖ್ಯವಾಗಿ ವಿಷ್ಣು ಸರ್ವೋತ್ತಮತ್ವವೇ ಈ ಒಂದು ಗ್ರಂಥದ ಸಾರ ಸಂಗ್ರಹ. ಅದನ್ನ ತಿಳಿದುಕೊಳ್ಳಲಿಕ್ಕೆ ಬರ್ತದೆ ಮನುಷ್ಯರು ಕೂಡ. ಅದಕ್ಕಾಗಿ ಮನುಷ್ಯರಿಂದಲೂ ಕೂಡ ಇದು ಅಧ್ಯಯನ ಮಾಡ್ಲಿಕ್ಕೆ ಒಂದೇ ಬರುತ್ತದೆ. ಮನುಷ್ಯರು ಕೂಡ ಈ ಮಹಾಭಾರತವನ್ನ ಅಧ್ಯಯನ ಮಾಡಲೇಬೇಕು. ವ್ಯರ್ಥ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಶ್ರೀಮದಾಚಾರ್ಯರು ತಥಾಪಿ ವಿಷ್ಣು ಪರತ ಭಾರತೆ ಸಾರ ಸಂಗ್ರಹ ಅಂತ ಆ ರೀತಿಯಾಗಿ ತಿಳಿಸಿಕೊಡ್ತಾರೆ. ಗುರುಗಳೇ, ಇದು ನಮ್ಮಲ್ಲಿ ಸರ್ವ ಸಂಗ್ರಹ ಅಂತಿದೆ, ಸರಿ ಇದೆಯಾ? ಸರ್ವ ಸಂಗ್ರಹ ಹೌದು, ಸರ್ವ ಸಾರ ಅಂತಿಲ್ಲ, ಸರ್ವ ಸಂಗ್ರಹ ಅಂತಿದೆ ನಮ್ಮ ಪುಸ್ತಕದಲ್ಲಿ. ಇಲ್ಲಿ ಸಾರ ಸಂಗ್ರಹ ಅಂದ್ರೆ, ಸಾರ ಅಂದ್ರೆ ಇಡೀ ಗ್ರಂಥದ ಒಂದು ವಿಷಯ ಅಂತ ಅರ್ಥ. ಇದ್ರ ಸಾರ ಇಡೀ ಸಾರ ಅಂತ ಇಟ್ಕೊಳ್ಳಿ. ಓಕೆ ಓಕೆ ಓಕೆ. ಈಗ ಟಿಪ್ಪಣಿಕಾರರು ಸಾರ ಶಬ್ದವನ್ನೇ ಹಿಡಿದುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಸಾರ ಸಂಗ್ರಹ ಅಂತ ಇಟ್ಕೊಳ್ಳಿ. ಸರಿ, ಅರೇ. ಇನ್ನು ಮುಂದೆ ಉಕ್ತಂ ವಿಷ್ಣೂತ್ಕರ್ಷಂ ಉಪಸಂಹರತಿ. ನೋಡಿ, ಹೀಗೆ ಈ ಶ್ಲೋಕದಿಂದ ನಮಗೆ ಏನ್ ತಿಳಿಯಿತು ಅಂದ್ರೆ, ವಿಷ್ಣು ಸರ್ವೋತ್ತಮತ್ವವೇ ಮುಖ್ಯವಾಗಿ ಈ ಮಹಾಭಾರತ ಗ್ರಂಥದ ಒಂದು ವಿಷಯ ಅಂತ ಅದನ್ನು ಹೇಳಿ, ಅದರಿಂದಲೂ ಒಂದು ವಿಷ್ಣು ಸರ್ವೋತ್ತಮತ್ವ ನಮಗೆ ತಿಳಿದು ಬರುತ್ತದೆ. ಮತ್ತೊಂದು ಮೇಲಿನ 2 ಪಾದಗಳಲ್ಲಿ ಇಡೀ ಮಹಾಭಾರತವನ್ನ ವೇದವ್ಯಾಸದೇವರೇ ತಿಳಿದುಕೊಂಡಿದ್ದಾರೆ. ಅವರ ಅನುಗ್ರಹದಿಂದ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು ತಿಳಿದುಕೊಂಡಿದ್ದಾರೆ ಅಂತ ಹೀಗೆ ಹೇಳುವುದರಿಂದ ಅದರಿಂದಲೂ ಗೊತ್ತಾಗ್ತದೆ ನಮಗೆ ವೇದವ್ಯಾಸದೇವರು ಉತ್ತಮರು, ವಿಷ್ಣುವೇನೇ ಉತ್ತಮ ಅಂತ ಹೀಗೆ ಗೊತ್ತಾಗ್ತದೆ. ಅದನ್ನು ಹೇಳಿದ್ರು. ಉಕ್ತಂ ವಿಷ್ಣೂತ್ಕರ್ಷಂ ಉಪಸಂಹರತಿ. ಇಷ್ಟೊತ್ತು ಹೇಳ್ತಾ ಇರುವಂತಹ ವಿಷ್ಣು ಸರ್ವೋತ್ತಮತ್ವವನ್ನ ಅನೇಕ ರೀತಿಗಳಿಂದ ತಿಳಿಸಿಕೊಟ್ಟಿದ್ದಾರೆ ಭಗವಂತ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಂತ ಈ ಅಧ್ಯಾಯದಲ್ಲಿ. ಅದನ್ನ ಇಲ್ಲಿ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. 148ನೆಯ ಶ್ಲೋಕ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣೂತ್ಕರ್ಷೋವಗಮ್ಯತೆ ವಾಯ್ವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣೂತ್ಕರ್ಷೋವಗಮ್ಯತೆ
ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ ಎಂಬುದಾಗಿ 148ನೆಯ ಶ್ಲೋಕ. ಪದವಿಭಾಗ. ಇತ್ಯಾದಿ ವ್ಯಾಸವಾಕ್ಯೈಃ ತು ವಿಷ್ಣೂತ್ಕರ್ಷಃ ಅವಗಮ್ಯತೆ ವಾಯುವಾದೀನಾಂ ಕ್ರಮಃ ಚ ಏವ ತದ್ವಾಕ್ಯೈಃ ಏವ ಚಿಂತ್ಯತೆ ಎಂಬುದಾಗಿ ಪದವಿಭಾಗ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಇತ್ಯಾದಿ ವ್ಯಾಸವಾಕ್ಯೈಃ, ಇವೇ ಮೊದಲಾದಂತಹ ವೇದವ್ಯಾಸ ದೇವರ ಮಾತುಗಳು. ಸ್ವಯಂ ವ್ಯಾಸೋ ಹಿ ತದ್ವೇದ ಬ್ರಹ್ಮಾವಾದತ್ ಪ್ರಸಾದತಃ ತಥಾಪಿ ವಿಷ್ಣು ಪರತ ಭಾರತೆ ಸರ್ವಸಂಗ್ರಹ ಅಂತ ಇಲ್ಲಿ ಕೊನೆಗೆ ಉಪಸಂಹಾರವನ್ನ, ಅಲ್ಲಿ ಉಪಸಂಹಾರದ ವಿಚಾರ ವಿಷ್ಣುತ್ಕರ್ಷವನ್ನ ಅಲ್ಲಿ ಹೇಳಿದ್ದು ಕೊನೆಯಲ್ಲಿ. ಹೀಗಾಗಿ ಹಿಂದೆ ಅನೇಕ ರೀತಿಯಿಂದ ವಿಷ್ಣುತ್ಕರ್ಷವನ್ನ, ಭಗವತ್ ಸರ್ವೋತ್ತಮತ್ವವನ್ನ ಸ್ವಯಂ ವೇದವ್ಯಾಸ ದೇವರೇ ಹೇಳಿದಂತಹ ಉದಾಹರಣೆಗಳನ್ನು ಶ್ರೀಮದಾಚಾರ್ಯರು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಇತ್ಯಾದಿ ವ್ಯಾಸವಾಕ್ಯೈಹಿ, ಇವೇ ಮೊದಲಾದಂತಹ, ಅಂದ್ರೆ ಏನೇನು ವಿಷ್ಣು ಸರ್ವೋತ್ತಮತ್ವ ವಿಷಯಕವಾಗಿ ಪ್ರಮಾಣವನ್ನ ಕೊಟ್ಟಿದ್ದಾರೋ ಅವೆಲ್ಲವೂ ಕೂಡ ಅಂತರ್ಥ. ಇತ್ಯಾದಿ ವ್ಯಾಸವಾಕ್ಯೈಹಿ, ಇವೇ ಮೊದಲಾದಂತಹ ವೇದವ್ಯಾಸ ದೇವರ ಮಾತುಗಳಿಂದ ವಿಷ್ಣೂತ್ಕರ್ಷಃ ಅವಗಮ್ಯತೆ, ಭಗವಂತನಿಗೆ ವಿಷ್ಣುವಿಗೇನೆ ಉತ್ಕರ್ಷ ಅಂದ್ರೆ ಉತ್ತಮತ್ವ, ಇದು ವೇದವ್ಯಾಸ ದೇವರ ಮಾತಿನಿಂದ ನಮಗೆ ತಿಳಿದು ಬರ್ತದೆ. ಇಷ್ಟೊತ್ತು ಅದನ್ನು ತಿಳಿಸಿಕೊಟ್ಟಿದ್ದಾರೆ, ಅದರಿಂದ ತಿಳಿದು ಬಂತ ನಮಗೆ ವಿಷ್ಣುವೇ ಸರ್ವೋತ್ತಮ ಎಂಬುವಂತಹ ವಿಚಾರ. ಇಷ್ಟು ಉಪಸಂಹಾರವನ್ನು ಮಾಡಿದ್ದು. ಇತ್ಯಾದಿ ವ್ಯಾಸವಾಕ್ಯೈಹಿ ವಿಷ್ಣೂತ್ಕರ್ಷಃ ಅವಗಮ್ಯತೆ. ಇನ್ನು ಮುಂದೆ ವಕ್ತವ್ಯಂ ಆಹ, ಮುಂದೆ ಏನ್ ಹೇಳ್ತಾರೆ, ಇಲ್ಲಿ ಮುಗೀತು. ಇಲ್ಲಿಗೆ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳಿ ಆಯಿತು, ಸಮರ್ಪಣೆ ಒಂದು ಉಪಸಂಹಾರವನ್ನು ಮಾಡಿ ಆಯಿತು. ಇನ್ನು ಮುಂದೆ ಏನ್ ಹೇಳ್ತಾರೆ ಇದು ಈ ಶ್ರೀಮದಾಚಾರ್ಯರು ಅಂತಂದ್ರೆ, ವಕ್ತವ್ಯಂ ಆಹ, ಮುಂದೆ ಹೇಳುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಮುಂದಿನ ಪಾದದಲ್ಲಿ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೇರೇವ ಚಿಂತ್ಯತೆ. ಇನ್ನು ವಾಯುವಾದಿಗಳಿಗೆ, ವಾಯುದೇವರೇ ಮೊದಲಾದಂತಹ ದೇವತೆಗಳಿಗೆ ತದ್ವಾಕ್ಯೈರೇವ ಕ್ರಮಃ ಚಿಂತ್ಯತೆ. ತದ್ವಾಕ್ಯೈ ಅಂದ್ರೆ ವೇದವ್ಯಾಸ ದೇವರ ಮಾತುಗಳಿಂದಲೇನೆ, ಅಂದ್ರೆ ವೇದವ್ಯಾಸ ದೇವರ ವಚನಗಳಿಂದಲೇನೆ, ಅವರೇನು ಮಹಾಭಾರತದಲ್ಲಿ ಅನೇಕ ಪುರಾಣ ಗ್ರಂಥಗಳಲ್ಲಿ ಉದಾಹರಣೆ ತಾವು ಹೇಳಿದ್ದಾರೋ ಪುರಾಣದಲ್ಲಿ, ಆ ವೇದವ್ಯಾಸ ದೇವರ ಮಾತುಗಳಿಂದಲೇನೆ ವಾಯುವಾದಿಗಳಿಗೂ ಕೂಡ, ವಾಯುದೇವರೇ ಮೊದಲಾದಂತಹ ದೇವತೆಗಳಿಗೂ ಕೂಡ ಒಂದು ಕ್ರಮಃ ಚಿಂತ್ಯತೆ, ಕ್ರಮವನ್ನ ವಿಚಾರವನ್ನ ಮಾಡುತ್ತದೆ. ಅಂದ್ರೆ ಕ್ರಮದ ಬಗ್ಗೆ. ದೇವರ ನಂತರದಲ್ಲಿ ಯಾರು, ಲಕ್ಷ್ಮೀದೇವಿ, ವಾಯುದೇವರ ನಂತರದಲ್ಲಿ ಯಾರು, ಹೀಗೆ ವಾಯುವಾದೀನ ಸರ್ವೋತ್ತಮ ವಿಷ್ಣು ಅಂತ ಸಿದ್ಧವಾಯಿತು. ಇನ್ನು ನಂತರದಲ್ಲಿ ವಾಯುವಾದಿಗಳು, ಆ ಕ್ರಮ ಏನಿದೆಯೋ ಆ ಕ್ರಮವನ್ನ ಮುಂದಿನ ಶ್ಲೋಕಗಳಲ್ಲಿ ಅದನ್ನ ಚಿಂತನೆ ಮಾಡಲ್ಪಡುತ್ತದೆ. ಅಂದ್ರೆ ಅದರ ಬಗ್ಗೆ ಹೇಳ್ತೀವಿ ಅಂತ ಶ್ರೀಮದಾಚಾರ್ಯರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಇಷ್ಟೊತ್ತು ವೇದವ್ಯಾಸ ದೇವರ ಮಾತುಗಳಿಂದಲೇನೆ ಹರಿಸರ್ವೋತ್ತಮತ್ವವನ್ನ ತಿಳಿಸಿ ಸಮರ್ಥನೆಯನ್ನು ಮಾಡಿ, ಇನ್ನು ಮುಂದೆ ಆ ವೇದವ್ಯಾಸ ದೇವರ ಮಾತುಗಳಿಂದಲೇನೆ, ಅಂದ್ರೆ ಅವರ ವಾಕ್ಯಗಳನ್ನ ಕೊಡೋದ್ರಿಂದಲೇನೆ ವಾಯುವಾದಿಗಳಿಗೆ, ವಾಯುದೇವರೇ ಮೊದಲಾದಂತಹ ದೇವತೆಗಳಿಗೆ ಕ್ರಮವನ್ನ ವಿಚಾರ ಮಾಡಲಾಗ್ತದೆ. ಅಂದ್ರೆ ಕ್ರಮದ ಬಗ್ಗೆ ಹೇಳ್ತೇವೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ವಾಯುವಾದೀನ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ, ಅವರ ಮಾತುಗಳಿಂದಲೇನೆ ಆ ಕ್ರಮವನ್ನು ಮುಂದೆ ತಿಳಿಸಿಕೊಡ್ತೇವೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆ ಕ್ರಮ ಅನ್ಲಿಕ್ಕೆ ಟಿಪ್ಪಣಿಕಾರ ಬರೀತಾರೆ, ಕ್ರಮ ಶಬ್ದ ಮೂಲದಲ್ಲಿ ಇದ್ದದ್ದು, ಕ್ರಮ ಅಂದ್ರೆ ತಾರತಮ್ಯ ಕ್ರಮ ಅಂತ ಬರೀತಾರೆ. ತಾರತಮ್ಯ, ತಾರತಮ್ಯ, ಇವರಿನ ನಂತರದಲ್ಲಿ ಯಾರು, ಭಗವಂತನ ನಂತರದಲ್ಲಿ ಯಾರು, ವಾಯುದೇವರ ನಂತರದಲ್ಲಿ ಯಾರು, ಹೀಗೆ ಆ ತಾರತಮ್ಯ ಕ್ರಮವನ್ನ ತಿಳಿಸಿಕೊಡ್ತೇವೆ ಅಂತ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇನ್ನು
ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಮುಕ್ತಿ ಸಾಧಾರಣತ್ವಾತ್ ಬ್ರಹ್ಮಾದಿ ಕ್ರಮಃ ಇತಿ ವಕ್ತವ್ಯಂ ವಾಯುವಾದೀನಾಮಿತಿ ಕಥಂ ಮುಕ್ತಂ ಇತ್ಯತಃ ಆಹ. ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟು ಮುಂದೆ ಆ ತಾರತಮ್ಯವನ್ನ ತಿಳಿಸಿಕೊಡ್ತಾರೆ. ಮುಕ್ತಿ ಸಾಧಾರಣತ್ವಾತ್ ಬ್ರಹ್ಮಾದಿ ಕ್ರಮಃ ಇತಿ ವಕ್ತವ್ಯಂ. ಮುಕ್ತಿ ಸಾಧಾರಣವಾದದ್ದು ಅಂದ್ರೆ ಮೋಕ್ಷವನ್ನ ಹೊಂದುವಂತಹ ಬಗೆ. ಮೋಕ್ಷವನ್ನ ಹೊಂದಬೇಕಾದರೆ ಒಂದು ಕ್ರಮವನ್ನು ಹೇಳಿದ್ದಾರೆ. ಯಾರ್ಯಾರಲ್ಲಿ ಲಯವನ್ನ ಹೊಂತಾರೆ, ಕೊನೆಗೆ ಬ್ರಹ್ಮದೇವರಲ್ಲಿ ಲಯವನ್ನ ಹೊಂದಿ ಬ್ರಹ್ಮದೇವರ ಮುಖಾಂತರವಾಗಿ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನವಾದಂತಹ ವ್ಯಕ್ತಿಗಳು ಕೊನೆಗೆ ಬ್ರಹ್ಮದೇವರಲ್ಲಿ ಲಯವನ್ನ ಹೊಂದಿ ಬ್ರಹ್ಮದೇವರ ಮುಖಾಂತರವಾಗಿ ಮೋಕ್ಷವನ್ನು ಹೊಂತಾರೆ, ಮುಕ್ತಿಯನ್ನ ಹೊಂತಾರೆ ಅಂತ ಇದ್ದದ್ದು. ಹೀಗಾಗಿ ಮುಕ್ತಿ ಸಾಧಾರಣವಾದಂತೆ ಕ್ರಮ ಹೇಗಿದೆ ಅಂದ್ರೆ ಬ್ರಹ್ಮಾದಿ ಕ್ರಮ, ಬ್ರಹ್ಮದೇವರನ್ನ ಹಿಡಿದುಕೊಂಡು ಕ್ರಮವನ್ನ, ತಾರತಮ್ಯ ಕ್ರಮವನ್ನ ಹೇಳಿದ್ದು. ಆದರೆ ಇಲ್ಲಿ ಮಾತ್ರ ಅದಕ್ಕೆ ಬ್ರಹ್ಮಾದಿ ಕ್ರಮ ಅಂತ ಹೇಳಬೇಕಾಗಿತ್ತು. ವಾಯುವಾದೀನಾಂ ಕ್ರಮಶ್ಚೈವ ಅಂತ 148ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಬ್ರಹ್ಮಾದೀನಾಂ ಕ್ರಮಶ್ಚೈವ ಅಂತ ಹೇಳಬೇಕಾಗಿತ್ತು. ಯಾಕೆ ಅಂದ್ರೆ ಮುಕ್ತಿ ಸಾಧಾರಣತ್ವಾತ್. ಅದನ್ನು ಬಿಟ್ಟು ವಾಯುವಾದೀನಾಂ ಕ್ರಮಶ್ಚೈವ ಅಂತ ಯಾಕೆ ಹೇಳಿದ್ದು ಶ್ರೀಮದಾಚಾರ್ಯರು ಅಂತ ಅಂದ್ರೆ ಅತಃ ಆಹ ವಾಯುರಿತಿ. ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಮಾತಿಗೆ ತಾನೇ ಪ್ರಶ್ನೆಯನ್ನು ಇಟ್ಟುಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ವಾಯುವಾದೀನಾಂ ಕ್ರಮ ಅಂತ ಹೇಳಿದ್ದೇನ್ ತಪ್ಪಲ್ಲ. ಯಾಕೆ ಅಂತಂದ್ರೆ ವಾಯುರ್ಹಿ, ಮುಂದಿನ ಶ್ಲೋಕ 149ನೇ ಶ್ಲೋಕ, ವಾಯುರ್ಹಿ ಬ್ರಹ್ಮ ತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ವಾಯುರ್ಹಿ ಬ್ರಹ್ಮ ತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ ಎಂಬುದಾಗಿ 149ನೆಯ ಶ್ಲೋಕ. ಪದವಿಭಾಗ. ವಾಯು ಹಿ ಬ್ರಹ್ಮತಾಂ ಏತಿ ತಸ್ಮಾತ್ ಬ್ರಹ್ಮ ಏವ ಸಹ ಸ್ಮೃತಃ ನ ಬ್ರಹ್ಮ ಸದೃಶಃ ಕಶ್ಚಿತ್ ಶಿವಾದಿಷು ಕಥಂಚನ ಎಂಬುದಾಗಿ ಪದವಿಭಾಗ. ಬ್ರಹ್ಮಾದೀನಾಂ ಕ್ರಮಶ್ಚೈವ ಅಂತ ಹೇಳಬೇಕಾಗಿತ್ತು. ವಾಯುವಾದೀನಾಂ ಕ್ರಮಶ್ಚೈವ ಅಂತ ಯಾಕೆ ಹೇಳಿದ್ದು? ಮುಕ್ತಿ ಸಾಧಾರಣವಾದದ್ದು ಬ್ರಹ್ಮದೇವರು, ಆ ಬ್ರಹ್ಮದೇವರ ಮುಖಾಂತರವಾಗಿ ಹೋಗೋದರಿಂದ ಅದೇ ತಾರತಮ್ಯವನ್ನೇ ಹೇಳ್ತಾ ಬ್ರಹ್ಮಾದೀನಾಂ ಅಂತ ಹೇಳಬೇಕಾಗಿತ್ತು, ವಾಯುವಾದೀನಾಂ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟದ್ದು ವಾಯುರ್ಹಿ ಬ್ರಹ್ಮತಾಮೇತಿ. ವಾಯುದೇವರೇ ಬ್ರಹ್ಮತಾಮೇತಿ, ಆ ಬ್ರಹ್ಮ ಪದವಿಯನ್ನ ಹೊಂದುವವರು ವಾಯುದೇವರೇ. ಹೀಗಾಗಿ ವಾಯುರ್ಹಿ ಬ್ರಹ್ಮತಾಮೇತಿ, ವಾಯುದೇವರೇ ಬ್ರಹ್ಮತ್ವವನ್ನ ಮುಂದೆ ಪಡಿತಾರೆ. ಅದಕ್ಕಾಗಿ ತಸ್ಮಾತ್ ಬ್ರಹ್ಮೈವ ಸಹ ಬ್ರಹ್ಮೈವ ಸ್ಮೃತಃ, ಆ ವಾಯುದೇವರು ಅಂದ್ರೆ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಅಂತ ಅರ್ಥ. ಹೀಗಾಗಿ ವಾಯುರ್ಹಿ ವಾಯುವಾದೀನಾಂ ಕ್ರಮಶ್ಚೈವ ಅಂತ ಹೇಳಿದ್ದರೂ ಕೂಡ ಅದೇ ವಾಯುದೇವರೇ ಬ್ರಹ್ಮದೇವರಾಗುವುದರಿಂದಾಗಿ ಸಮಾನವಾದಂತಹ ಯೋಗ್ಯತೆ ಇದೆ. ಅದಕ್ಕಾಗಿ ಬ್ರಹ್ಮಾದೀನಾಂ ಅಂತ ಹೇಳಬೇಕು ಅಂತ ನಿಯಮ ಇಲ್ಲ. ವಾಯುವಾದೀನಾಂ ಅಂದ್ರೂ ಬ್ರಹ್ಮಾದೀನಾಂ ಅಂತೆ ಬ್ರಹ್ಮದೇವರು ಕೂಡ ಅದರಲ್ಲಿ ಬಂದು ಬಿಡ್ತಾರೆ. ಅದಕ್ಕಾಗಿ ಅದನ್ನು ತಿಳಿಸುವುದಕ್ಕಾಗಿ ವಾಯುವಾದೀನಾಂ ಅಂತ ಹೇಳಿದ್ದು ಅಂತ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ರು. ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ.
ಇನ್ನು ಅಂತಹ ಬ್ರಹ್ಮದೇವರು ವಾಯುದೇವರು ಇಬ್ಬರು ಒಂದೇ. ಹೀಗಾಗಿ ನ ಬ್ರಹ್ಮ ಸದೃಶಃ ಕಶ್ಚಿತ್, ಆ ಬ್ರಹ್ಮದೇವರಿಗೆ ಸದೃಶರಾದಂಥವರು ಯಾರೂ ಕೂಡ ಇಲ್ಲ. ಎಲ್ಲಿ, ಹೇಗೆ, ಯಾರು ಅಂದ್ರೆ ಶಿವಾದಿಷು ಕಥಂಚನ, ಯಾವುದೇ ರೀತಿಯಿಂದ ಯಾವೊಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ರುದ್ರಾದಿ ದೇವತೆಗಳಲ್ಲಿ ರುದ್ರದೇವರನ್ನು ಹಿಡಿದುಕೊಂಡು ಎಲ್ಲ ಜೀವರುಗಳಲ್ಲಿಯೂ ಕೂಡ ಒಬ್ಬರೂ ಕೂಡ ಕಶ್ಚಿತ, ಒಬ್ಬ ವ್ಯಕ್ತಿಯೂ ಕೂಡ ಕಥಂಚನ, ಒಂದು ವಿಷಯಕವಾಗಿಯೂ ಕೂಡ ನ ಬ್ರಹ್ಮ ಸದೃಶಃ, ಬ್ರಹ್ಮದೇವರಿಗೆ ಅಂದ್ರೆ ವಾಯುದೇವರು ಬ್ರಹ್ಮದೇವರು ಇವರಿಗೆ ಸದೃಶರು, ಇವರಿಗೆ ಸಾಟಿ ಅಂತ ಆಗೋದಿಲ್ಲ. ಕಥಂಚನ ಎಂಬುದಕ್ಕೆ ಅರ್ಥ ಬರುದದ್ದು ಜ್ಞಾನ ಭಕ್ತ್ಯಾದಿನ, ಹಿಂದೆ ಬಂದಿದೆ. ವಾಯುದೇವರ ಒಂದು ಭೀಮಸೇನ ದೇವರ ಒಂದು ಸ್ವರೂಪವನ್ನು ಹೇಳುವಾಗ ಭಕ್ತ್ಯಾದಿ ದಶಕಃ ಎಂಬುವಂತಹದ್ರೊಳಗೆ ಭಕ್ತ್ಯಾದಿ ಹತ್ತುಗಳು ಯಾವುದು, ಅದಕ್ಕೆ ಅಭಿಮಾನಿ ಯಾರು ಅಂತ ಹೇಳುವಾಗ ಆ ಹತ್ತುಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ವಾಯುದೇವರು ಆ ಋಕೋದರ, ಆ ಭೀಮಸೇನ ದೇವರು ಅಭಿಮಾನಿಗಳು ಅಂತ ಹೇಳಿದ್ದು. ಹೀಗಾಗಿ ಭಕ್ತಿ ಜ್ಞಾನ ವೈರಾಗ್ಯ ಹೀಗೆ ಅನೇಕ ಹತ್ತುಗಳನ್ನು ಹೇಳಿದ್ದಾರೆ. ಈ ವಿಷಯಕವಾಗಿ ರುದ್ರಾದಿ ದೇವತೆಗಳಲ್ಲಿ ಯಾವ ದೇವತೆಯೂ ಕೂಡ, ಯಾವೊಬ್ಬ ಜೀವನೂ ಕೂಡ ಬ್ರಹ್ಮದೇವರಿಗೆ ಸಾಟಿ ಆಗೋದಿಲ್ಲ, ಸಮಾನನಾಗೋದಿಲ್ಲ. ಸುಮ್ಮನೆ ಒಂದು ಉದಾಹರಣೆ, ಇಲ್ಲಿ ಆ ಹತ್ತುಗಳು ಯಾವುದಂದ್ರೆ ಭಕ್ತಿ ಅಂತ ಮೊದಲಿಗೆ ಹೇಳಿದ್ದು. ಭಕ್ತಿಯನ್ನ ಇಟ್ಕೊಳ್ಳೋದಾದ್ರೆ ವಾಯುದೇವರು ಅಥವಾ ಬ್ರಹ್ಮದೇವರು ಭಗವಂತನ ಮೇಲೆ ಎಷ್ಟು ಭಕ್ತಿಯನ್ನ ಮಾಡ್ತಾರೋ ಅಷ್ಟು ಭಕ್ತಿಯನ್ನ ರುದ್ರಾದಿ ದೇವತೆಗಳಿಂದ ಹಿಡಿದುಕೊಂಡು ಯಾವ ಜೀವನವರೆಗೂ ಕೂಡ ಅಷ್ಟು ಭಕ್ತಿಯನ್ನ ಯಾರು ಮಾಡೋದಿಲ್ಲ. ಅದಕ್ಕೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸಮಾನರಾಗೋದಿಲ್ಲ. ಅದೇ ರೀತಿಯಾಗಿ ಜ್ಞಾನದ ವಿಷಯದೊಳಗೆ 10 ಗುಣಗಳು ಏನಿವೆಯಲ್ಲ, ಆ 10 ಕೂಡ ಇಟ್ಟುಕೊಂಡು ಅವುಗಳ ಮುಖಾಂತರವಾಗಿ ಯಾರೂ ಕೂಡ ಅಷ್ಟು ವಾಯುದೇವರಿಗೆ ಅಥವಾ ಬ್ರಹ್ಮದೇವರಿಗೆ ಇದ್ದಂತಹ ಆ ಗುಣಗಳು ಯಾವ ವ್ಯಕ್ತಿಗಳಿಗೂ ಇಲ್ಲ. ಅದಕ್ಕಾಗಿ ನ ಬ್ರಹ್ಮ ಸದೃಶಃ, ಆ ಬ್ರಹ್ಮದೇವರಿಗೆ ಸದೃಶರಾಗೋದಿಲ್ಲ. ಹೀಗಾಗಿ ಬ್ರಹ್ಮದೇವರು ಅಥವಾ ವಾಯುದೇವರೇ ಭಗವಂತನ ನಂತರದಲ್ಲಿ ಉತ್ತಮರು. ಎಲ್ಲರಿಗಿಂತಲೂ ಕೂಡ ರುದ್ರಾದಿ ಎಲ್ಲ ಜೀವರಿಗಿಂತಲೂ ಕೂಡ ಆ ವಾಯುದೇವರು ಉತ್ತಮರು ಎಂಬುದಾಗಿ ಆ ತಾರತಮ್ಯ ಕ್ರಮವನ್ನ ತಿಳಿಸ್ತಾ ಮೊಟ್ಟ ಮೊದಲಿಗೆ ವಾಯುದೇವರು ಎಲ್ಲ ಜೀವರಿಗಿಂತಲೂ ಉತ್ತಮರು ಎಂಬುವಂತಹ ಆ ತಾರತಮ್ಯವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ತಿಳಿಸಿಕೊಟ್ಟು ಮುಂದೆ ಆ ಕಥಂಚನ ಅಂತ ಏನ್ ಹೇಳಿದ್ರು, ಆ ಹೇಳಿದಂತಹ ವಿಷಯದೊಳಗಿನೇ ಒಂದು ಪ್ರಮಾಣವನ್ನ ಉದಾಹರಣೆ ಮಾಡ್ತಾರೆ. ಯಾವ್ಯಾವುಗಳನ್ನ ವಾಯುದೇವರು ಹೊಂದಿದ್ದಾರೆ ಅವುಗಳಿಗೆ ಯಾರು ಸಮಾನರಾಗೋದಿಲ್ಲ ಆ ವಿಷಯದೊಳಗೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೈ ನಮಃ. ಶ್ರೀಕೃಷ್ಣ ಹರೇ